ತಂಡ ಈ ಬಾರಿ 3 ಅಂಕಗಳನ್ನು ಪಡೆದು 4 ಅಂಕಗಳು ತಮಗೆ ಸಮತೋಲನ ಅಂದ್ರೆ ಇದೆ. ಕಳೆದ ಬಾರಿ ಸೋತಂತ ತಂಡ ಈ ಬಾರಿ 4 ಅಂಕಗಳು ಕೇವಲ 1 ನಿಮಿಷದಲ್ಲಿ 4 ಅಂಕಗಳನ್ನು ಪಡೆದಿದೆ. ನ್ಯೂ ಸ್ಟಾರ್ಸ್ ತಂಡ ಕಳೆದ ಬಾರಿ ಸೋತು ತಮ್ಮ ತಂಡ ಮತ್ತೆ ನಾಯಕ ಹೋರಾಟ ಮಾಡಿದ್ದಾರೆ. ಈಗ ಮತ್ತೆ ನಾಯಕನ ಆಟ. ಇರೋದು 3, ಹೋಗಿರೋದೊಂದು. ನೋಡೋಣ, ಇರೋದೊಂದು. ಮತ್ತೆ ರೈಟ್ ನಲ್ಲಿ ಹೊಸಗಾಡಿ ದರ್ಶನ್ ಯಾರು ಎಷ್ಟು ಬರೀ ಪಡೆಯೋರು ನೋಡೋಣ. ಕೋಳಿ ಕೈವಾ ಕೋಳಿ ತಗ ಮತ್ತೆ ನಾಯಕ ರೈಡ್ ನಲ್ಲಿ ಕುಮಾರ್ ರಾವ್ ರೈಡ್ ನಲ್ಲಿ ಅತ್ಯುತ್ತಮ ರೈಡರ್ ಆಗಿದ್ದಾರೆ ಈ ಪಂದ್ಯದಲ್ಲಿ. ಮತ್ತೆ ಬ್ಯಾಕಪ್ ಆಗಿದೆ ತಂಡ. ನಾಗೇಶ್ ಅವರು ವಾಪಸ್ ಆಗಿದ್ದಾರೆ. ಮತ್ತೆ ರೈಟ್ ನಲ್ಲಿ ಇಲ್ಲಿ ಬೋನಸ್ ಇರೋದಿಲ್ಲ, 5 ಜನ ಇರೋದ್ರಿಂದ ಬೋನಸ್ ಇರೋದಿಲ್ಲ. ಮತ್ತೆ ಡಬಲ್ ಟ್ಯಾಕಲ್ ಮಾಡಲು ಹೋಗಿ ಮಿಸ್ ಆಗಿದ್ದಾರೆ. ಡಬಲ್ ಟ್ಯಾಕಲ್ ಮಾಡಲು ಹೋಗಿ ಸೋತಿರೋದು. ಈ ಬಾರಿ ಅತ್ಯುತ್ತಮವಾಗಿ ಆಡ್ತಿದ್ದಾರೆ. ದರ್ಶನ್ ನಂಬರ್ 17 ರೈಡು ಮುಗಿಸಿದ್ದಾರೆ. ಮುಗಿದ ಕತೆ. ಅತ್ಯುತ್ತಮ ಟ್ಯಾಕಲ್ ಅತ್ಯುತ್ತಮವಾಗಿ ಆಡ್ತಿದ್ದಾರೆ. ಮೊದಲ ಪಂದ್ಯ ಸೋತು 2ನೇ ಪಂದ್ಯ ಅತ್ಯುತ್ತಮವಾಗಿ ಆಡ್ತಿದ್ದಾರೆ. ಅಂದ್ರೆ ಪ್ರೇಕ್ಷಕರು ನೋಡಿ ನಮ್ಮ ತಂಡವನ್ನು ಸ್ವಲ್ಪ ಹಿಂಸೆ ಒಳಪಟ್ಟಿದ್ದು ಅದು ಧೈರ್ಯ ತಗೊಂಡಿರುವಾಗ ಅತ್ಯುತ್ತಮ ಆಟವಾಡುತ್ತಿದ್ದಾರೆ. ಪ್ಯಾಂಥರ್ಸ್ ತಂಡ ಇದು ಮೊದಲ ಪಂದ್ಯವಾಗಿದ್ದು ಮೊದಲ ಪಂದ್ಯದಲ್ಲಿ ಸ್ವಲ್ಪ ಮಂಕಗತಿಯಾಗಿದೆ. ನೋಡೋಣ. ಕುಮಾರ್ ಅವರು ರೈಟ್ ನಲ್ಲಿ ಕುಮಾರ್ ಅವರಿಂದ ನೀಳವಾದ ಕೈಗಳು, ನೀಳವಾದ ಕಾಲುಗಳು. ನಾಯಕ ದಯವಿಟ್ಟು ಎಲ್ಲ ಆಟಗಾರರಿಗೂ ಒಂದು ಅವಕಾಶ ಕೊಡಬೇಕು. ಸೋಲು ಗೆಲುವು ವಿದ್ಯಾರ್ಥಿಗಳು ಎಲ್ಲರೂ ಬೆಳೆಸಬೇಕು. ಮಿಕ್ಕಿದ ರೈಡರ್ಗಳು ಸಹ ಒಳ್ಳೆ ಚಾನ್ಸ್ ಕೊಡಬೇಕು. ಯಾಕಂದ್ರೆ ತಂಡ ಗೆಲ್ಲುವ ಸನಿಹಗಳಿದೆ. ಕಬಡ್ಡಿ ಎಲ್ಲರಿಗೂ ಮೀಸಲು. ರೈಟ್ ನಲ್ಲಿ ಮತ್ತೆ ನಾಗೇಶ್ ಅವರು ತಮ್ಮ ರಥ ಇದೆ, ಆಗ ನೀಳವಾದ ಕೈ ಇಲ್ಲ, ನೀಳವಾದ ಕಾಲಿಲ್ಲ. ಹೌದು ಒಂದು ವಿಕೆಟ್ ಪಡೆದುಕೊಂಡು ಹೋಗಿದ್ದಾರೆ. ಸಂಕು ಅಂತ ಫೇಮಸ್ ಆಗಿದ್ದಾಗ ನಮ್ಮ ನಾಗೇಶ್ ಮತ್ತೆ ತೇಜ ಅವರು ಮತ್ತೆ ಕುಮಾರ್ ರಾವ್ ರೈಡ್ ನಲ್ಲಿ ನಾಯಕ ಒಬ್ಬರೇ ಏಕಾಂಗಿ ಹೋರಾಟ, ಒಬ್ಬರೇ ರೈಡ್ ಮಾಡ್ತಿದ್ದಾರೆ. ಉಳಿದ ಆಟಗಾರರಿಗೂ ಸಹ ಒಂದು ಅವಕಾಶ ಕೊಡಬೇಕು. ಯಾರು ರೈಡ್ ಇರಲೇ ಕಾರಣ ಒಬ್ಬರೇ ರೈಡ್ ಮಾಡ್ತಿದ್ದಾರೆ. ತಂಡ ಗೆಲ್ಲಲು ಪ್ರೇಕ್ಷಕರು ನಿರಾಶರಾಗ್ತಾರೆ. ದಯವಿಟ್ಟು ಅತ್ಯುತ್ತಮ ಕಬಡ್ಡಿ ಆಡಿಸುವ ಮೂಲಕ ತೋರ್ಬೇಕು. ಎಲ್ಲರಿಗೂ ಸರ್ವರಿಗೂ ಅವಕಾಶ ಕೊಡಬೇಕು. ಕಳಿಸಿ ಸೈಡ್ಗ ಕಳಿಸಿ ಅಮ್ಮ ಮುಗಿತು. ಪಕ್ಕದಲ್ಲಿ ಅರ್ಧ ಮತ್ತೆ ಕುಮಾರ್ ರೈಡ್. ಕೇವಲ 3 ಮಾತ್ರ ಬಾಕಿ ಇದ್ದಿದ್ದು ಮತ್ತೊಂದು ಆಟ ಮುಂದಿದ್ದಾರೆ. ನ್ಯೂ ಸ್ಟಾರ್ ತಂಡ 7 ಅಂಕ, ಪ್ಯಾಂಥರ್ಸ್ ತಂಡ 3 ಅಂಕ. ಈಗ ಸ್ವಲ್ಪ ವಿರಾಮ. ನ್ಯೂ ಸ್ಟಾರ್ ತಂಡ ಕಳೆದ ಪಂದ್ಯವನ್ನು ಸೋತು ಈ ಪಂದ್ಯವನ್ನು ಗೆಲ್ಲುವ ತನಕದಲ್ಲಿದೆ. ದಯವಿಟ್ಟು ಕಬಡ್ಡಿ ಆಡತಕ್ಕದ್ದು. ಸ್ವಲ್ಪ ವಿರಾಮ. ನ್ಯೂ ಸ್ಟಾರ್ 7 ಮತ್ತೆ ಪ್ಯಾಂಥರ್ಸ್ 3 ಅಂಕಗಳು. 4 ಅಂಕಗಳ ಅಂತರದಲ್ಲಿದ್ದು ದೇವಿ ತಂಡ ಈಗ ಆರಂಭ. ಪಂದ್ಯ ನಾಗೇಶ್ ಅವರಿಂದ ರೈಟ್ ಹಿಡಿಯಲಿದೆ. ಕಬಡ್ಡಿ 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 ಎಂದು ಮುಂದಿಗಿದ್ದಾರೆ ನಾಗೇಶ್ ಅವರು. ಮಲ್ಲೇಶ್ ಅವರು ಪ್ರೇಕ್ಷಕರಿಗೆ ಜಾಗ ಕೊಡಬೇಕು.
ನಾಗೇಶ್ ಅವರು ರೈಡ್ ಇದ್ದಾರೆ. ರೈಡಲ್ಲಿ ನಾಗೇಶ್ ಅವರು ಬಟ್ಟೆ ಮಾತ್ರ ಕೊಲೆ ಆಗಿಲ್ಲ, ಇನ್ನು ಎಲ್ಲರ ಬಟ್ಟೆನೂ ಕೊಲೆ ಆಗಿದೆ. ಆಟಗಾರ ರೈಟ್ ಇರಬಾರ್ದು. ಕಾತ ನಾಗೇಶ್ ಅವರು ಬಂದಿದ್ದಾರೆ. ನಾಗೇಶ್ ಒಂದು ಅಲ್ಲಿ ಸೇವಂತಿ ಆಡಿಸ್ತಾ ಬಂದು ಮತ್ತೆ ರೈಡಲ್ಲಿ ಸರಿ ಕುಮಾರ್ ಒಬ್ಬರೇ ರೈಡ್ ಮಾಡ್ತಿದ್ದಾರೆ ತಂಡದಲ್ಲಿ. ತಂಡವನ್ನು ಗೆಲ್ಲಿಸುವ ನಾಯಕ ಅಂತಾನೆ ಕಾಣ. ಈ ಬಾರಿ ತಮ್ಮ ಎಲ್ಲ ಹುಮ್ಮಸ್ಸನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ಒಂದೇ ಸಂದೇಶ, ದಯವಿಟ್ಟು ಒಬ್ಬರೇ ಅಲ್ಲ ಎಲ್ರಿಗೂ ಸಹ ಅವಕಾಶ ಕೊಡಬೇಕು ಅಂತ ಈ ಒಂದು ಆಟದಲ್ಲಿ ಗೊತ್ತಾಗಿದೆ. ಎಲ್ಲ ರೈಡರ್ಗೂ ಅವಕಾಶ ಕೊಡಿ. ಮತ್ತೆ ಅಜಿತ್ ರವರಿಂದ ಒಂದು ರೈಡ್ ಹೊಸ ಮುಖ ನೋಡುದು 05 ಅಜಿತ್ ಒಳ್ಳೆ ಸ್ಕಿಲ್ ನಡೆಯಲಿದೆ. ಆ ವೀಕ್ಷಣೆ ಮಾಡಲು ವೀಕ್ಷಕರು ಕಾತುವಿಂದ ಇದ್ದಾರೆ. ಬರೋಣ ಅತ್ಯುತ್ತಮ ಮನೆಗೆ ಬಿಟ್ಟು ತಂಡ ಈಗ ಒಳ್ಳೆ ಕಂಬ್ಯಾಕ್ ಮಾಡಿದೆ. ಮತ್ತೆ ತೇಜ ಅವರು ರೈಡ್ ನಲ್ಲಿದ್ದಾರೆ. ಕಳೆದ ಬಾರಿ ಸೀಸನ್ ಒಳ್ಳೆ ಒಂದು ಅತ್ಯುತ್ತಮ ಕ್ಯಾಚರ್ ಹಿಡಿಯುವ ಒಳ್ಳೆ ಆಟಗಾರ ಅನ್ನಿಸ್ಕೊಂಡಿದ್ರು. ಈ ಬಾರಿ ಯಾವುದೇ ಸಹ ಅಂತ ಆಟ ಕಂಡು ಬಂದಿಲ್ಲ. ಮುಂದಿನ ಬಾರಿ ಅವರ ನಿವೃತ್ತಿ ಕೊಡುವ ಸಾಧ್ಯತೆ ಬಹುತೇಕ ಫಿಕ್ಸ್ ಆಗಿದೆ. ಕ್ಯಾಪ್ಟನ್ ಫೈರ್ ಯಾವುದೇ ಸಹ ಬೆಂಕಿ ಹುರಿದಿಲ್ಲ. ಮತ್ತೆ ನಾಗೇಶ್ ಅವರು ಮರಿಪಂಕು ಮತ್ತೆ ನಾಗೇಶ್ ಅವರು ನಂಬರ್ 17 ನೋಡೋಣ ಒಂದೇ ನಡುವಲ್ಲಿದೆ. ಈಗ ನಂಬರ್ 18 ರೈಡ್ ನಲ್ಲಿ ಚಟ್ಟಿ ಮೇಲೆತ್ತಿದ್ದಾರೆ. ಕಾದು ಹೋಗೋಣ, ಔಟ್ ಮಾಡ್ತಾರೋ ಬಿಡ್ತಾರೋ. ಸುಜ್ಗಿರಿ ಅದೊಂದು ಹೆಸರಪ್ಪ. ಆಯ್ತು, ಸುಜ್ಗಿರಿ ಅವರು ಸಮಯ ವ್ಯರ್ಥವನ್ನು ಮಾಡಲು ಸ್ವಲ್ಪ ನಡೆದಿದೆ. ಮತ್ತೆ ರೈಡ್ ನಲ್ಲಿ ಹೊಸಗಾಡಿ ನಂಬರ್ 17 ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡಿ ಅಷ್ಟೇ 100 ಅಲ್ಲ 1000 ಅಂಕಗಳ ಸಮರವಿದೆ. ಹಾಗೂ ಸಮಯ ಮೊದಲಾರ್ಧ ಮುಗಿದ್ದು ಅಂಕಗಳು 8-8 ಈಕ್ವಲ್ ಪಾಯಿಂಟ್ ಆಗಿದೆ. ಇದು ಕಬಡ್ಡಿ ಇನ್ನು ಮುಗಿದಿಲ್ಲ. ಒಳ್ಳೆ ಹೋರಾಟ, ಒಳ್ಳೆ ಸೆಣಸಾಟ, ಒಳ್ಳೆ ಗುದ್ದಾಟ, ಒಳ್ಳೆ ಕೂಲ್ ಆಗಬೇಕು. ಮತ್ತೆ ಅಮಿತ್ ರೈಡ್ ನಲ್ಲಿ, ನಮ್ಮ ಅಮಿತ್ ಅವ್ರ ರೈಡ್ ನಲ್ಲಿ ನೋಡೋಣ. ಇನ್ನು ಸ್ವಲ್ಪ ಕಸರತ್ತು ಮಾಡಬೇಕು ಅವರು. ಬೋನಸ್ ಇರುವುದಿಲ್ಲ, ಬೋನಸ್ ಅಂಕ ಮುಟ್ಟಿದ್ದಾರೆ, ಬೋನಸ್ ಇರುವುದಿಲ್ಲ. ಯಾಕಂದ್ರೆ ಆಟಗಾರ ಕಡಿಮೆ ಇರೋದ್ರಿಂದ ಇಲ್ಲ. ಡಬಲ್ ಟೈ ಔಟ್ ಆಗಿದೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸನ್ ಹಿಡಿದಾಕಿದ್ದಾರೆ. ಶಾಂತಿ ಮಾಡ್ಕೊಂಡ್ರೆ ನೋಡಿ ಸ್ವಲ್ಪ ಕಡ್ತೀವಿ. ಮತ್ತೆ ಕುಮಾರ್ ರೈಡ್ ನಲ್ಲಿ ಕುಮಾರ್ ಅವರು ಪದೇ ಪದೇ ಹೇಳಿದೆ, ದಯವಿಟ್ಟು ಯೋಗಿ ತಂಡ 9 ಅಂಕಗಳು ಮತ್ತು ಕುಮಾರ್ ತಂಡ 11 ಅಂಕಗಳು, 7 ಅಂಕಗಳಿಂದ ಮುಂದಿದೆ. ತೇಜ್ ಅವರು ಮತ್ತೆ ರೈಡ್ ನಲ್ಲಿ ಇದೇ ಹುಮ್ಮಸ್ ಉಳಿಸ್ಕೊಂಡ್ರೆ ತೇಜ್ ತಂಡ ಗೆಲ್ಲುವ ಸಾಧ್ಯತೆ ಇದೆ. ತಮ್ಮ ಹುಮ್ಮಸ್ ಕಳ್ಕೊಬಾರ್ದು. ಸಣ್ಣತೆಯಲ್ಲೇ ನಾವು ಆಡಬೇಕು ಕಬಡ್ಡಿ ಅಂದ್ರ. ಮತ್ತೆ ಏನಾಗಿದೆ ಅಂಪೇರ್ ಎಂದು ಅಂಪೇರ್ ಏನ್ ಹೇಳ್ತಾರೆ ನೋಡೋಣ. ತೀರ್ಮಾನ ನಿಲ್ಲಿಸಲಿದ್ದೇವೆ. ಈಕ್ವಲ್
ರೈಡರ್ ಔಟ್ ಆಗಿದ್ದಾರೆ. ಮತ್ತೆ ಯೋಗೀಶ್ ಅವರು ರೈಡ್ನಲ್ಲಿ ನಂಬರ್ 18 ಯೋಗೀಶ್ ಬೋನಸ್ ಇರುವುದಿಲ್ಲ. ಆಟವನ್ನು ಉತ್ಕೃಷ್ಟವಾಗಬೇಕು. ಕೇವಲ ಸ್ವಲ್ಪ ಅಂಕಗಳಿಂದ ಹಿಂದಿದೆ ಅಷ್ಟೇ. ಗೆಲ್ಲುವ ಸಾಧ್ಯತೆ ಇವರಿಗೂ ಸಹ ಇದೆ. ಕಬಡ್ಡಿ ನಡೆಯಲಿದೆ. ಯೋಗೀಶ್ ವಾಪಸ್ ಆಗಿದ್ದಾರೆ. ಮತ್ತೆ ರೈಟ್ನಲ್ಲಿ ಸಂತು ಸಾಬುನ್ ಫ್ಲೋನಾ ವೀರಪ್ಪ ಸಂತು Salimos para la carretera, la gente a mí me pregunta y yo le digo que yo también. ಯೋಗಿ ಅವರು ರೈಟ್ನಲ್ಲಿ ಯೋಗಿ ಸಲದ ಪ್ರಯತ್ನ ಗೆಲ್ಲಲು ಸಫಲ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಯತ್ನ ತಪ್ಪಬಾರದು. ಮುಂದಿನ ಪಂದ್ಯನೂ ಇದೆ. ಮುಂದಿನ ಪಂದ್ಯ ಭಗೀರಥ ಬ್ರೇವ್ಸ್ ಮತ್ತು ಭಗೀರಥ ಮುಂದಿನ ಪಂದ್ಯ ಭಗೀರಥ ಬ್ರೇವ್ಸ್ ಮತಗಜ ಆನೆಯೊಂದಿಗೆ ಭಗೀರಥ ಭಗತ್ ಬಾಯ್ಸ್ ಸಿದ್ಧವಾಗಿದೆ. ದೋಸ್ತಿ ದರ್ಬಾರ್ ಅಂತ ತಮ್ಮ ಮರುನಾಮಕರಣ ಮಾಡಿಕೊಂಡಿದ್ದಾರೆ. ಮುಂದಿನ ಪಂದ್ಯ ಸಿದ್ಧರಾಗಬೇಕು. ಈ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯವಾಗುತ್ತದೆ. ಅಂಕಗಳು ಜಾಸ್ತಿ ಅಂತರವಿಲ್ಲ, ಸ್ವಲ್ಪ ಅಂಕಗಳ ಅಂತರ. ಒಂದು ಸಮಯ ಇನ್ನು 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಗಳು ಹಿಂಗಿವೆ. ಯೋಗಿ ತಂಡ 10 ಮತ್ತೆ